ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ಆಗ್ತಾ ಇದೆ. ಒಂದು ಕಡೆ ಇದೇ ರಷ್ಯಾ ಒಳಗೆ ರಹಸ್ಯವಾಗಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನುವಂಥ ವದಂತಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕಾದ ಯುದ್ಧ ವಿಮಾನವೊಂದು ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಲ್ಯಾಂಡ್ ಆಗಿಬಿಟ್ಟಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಇವತ್ತು ಮಾಸ್ಕೋಗೆ ಹೋಗಿದ್ಯಾಕೆ? ಮಾಸ್ಕೋದಲ್ಲಿ ಅಮೆರಿಕಾದ ವಿಮಾನ ಲ್ಯಾಂಡ್ ಆಗಿದ್ದರ ಹಿಂದೆ ಯಾವ ಕಾರಣ ಇದೆ? ಆಗ ಅಮೆರಿಕ ಏನು ಹೇಳ್ತಾ ಇತ್ತು? ರಷ್ಯಾಗೆ ಮೇಲಿಂದ ಮೇಲೆ ಟಾಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇತ್ತು. ನೀವು ಉಕ್ರೇನ್ ವಿರುದ್ಧ ಮಾಡ್ತಾ ಇರುವಂಥ ಯುದ್ಧವನ್ನು ಸ್ಟಾಪ್ ಮಾಡಬೇಕು, ಅನೇಕ ಜನ ಮೃತಪಡ್ತಿದ್ದಾರೆ. ನೀವು ಒಂದು ವೇಳೆ ಯುದ್ಧವನ್ನು ಕಂಟಿನ್ಯೂ ಮಾಡಿದರೆ ನಿಮ್ಮ ಮೇಲಿರುವಂಥ ಈ ನಿರ್ಬಂಧಗಳು ಒನ್ಸ್ ಅಗೇನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಅಮೆರಿಕಾದವರು ಕೊಟ್ಟಿದ್ದರು. ಹಾಗಾದರೆ ಅಮೆರಿಕ ಮತ್ತು ರಷ್ಯಾ ಒಂದಾಗ್ಬಿಡ್ತಾ? ಯುದ್ಧದ ಸಮಯದಲ್ಲಿ ಶತ್ರು ರಾಷ್ಟ್ರದ ಒಂದು ವಿಮಾನಕ್ಕೆ ಆ ದೇಶದ ವಾಯು ಮಾರ್ಗವನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ರಷ್ಯಾ ಅವಕಾಶ ಕೊಟ್ಟಿದ್ದು ಹೇಗೆ? ಅಕಸ್ಮಾತ್ತಾಗಿ ಏನಾದರೂ ಈ ವಿಮಾನ ಲ್ಯಾಂಡ್ ಆಗಿದ್ದ? ಉದ್ದೇಶಪೂರ್ವಕವಾಗಿ ಏನಾದರೂ ಹೋಗ್ತಾ ಇದೆಯಾ? ರಷ್ಯಾ ಉಕ್ರೇನ್ ಯುದ್ಧದ ರಾಜತಾಂತ್ರಿಕ ಮಾತುಕತೆಗಳು ಅಮೆರಿಕಾದಿಂದ ರಷ್ಯಾದ ಒಳಗೆ ಆಗ್ತಿದೆಯಾ, ಅಥವಾ ರಷ್ಯಾ ಮತ್ತು ಅಮೆರಿಕಾದ ಸಂಬಂಧ ಮತ್ತಷ್ಟು ಗಟ್ಟಿ ಆಗ್ತಾ ಇದೆಯಾ? ಸೀಕ್ರೆಟ್ ಆಗಿ ಏನು ಮಾತನಾಡೋ ಪ್ರಯತ್ನವನ್ನು ಏನಾದರೂ ಮಾಡ್ತಿದ್ದಾರಾ? ನೋಡ್ತಾ ಹೋಗೋಣ ಎರಡನೇ ಸ್ಟೋರಿಯಲ್ಲಿ. ರಷ್ಯಾ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಬೆಳವಣಿಗೆ ಇದೆ. ಏನೇನಾಯಿತು? ಮಾಸ್ಕೋದಲ್ಲಿ US-ನ ಗ್ಲೋಬ್ ಮಾಸ್ಟರ್. ಏನಿದು ಗ್ಲೋಬ್ ಮಾಸ್ಟರು? ಮಾಸ್ಕೋ ಉಕ್ನೋವೋ ಏರ್ಪೋರ್ಟ್ನಲ್ಲಿ ಅಮೆರಿಕಾದ C-7A ಗ್ಲೋಬ್ ಮಾಸ್ಟರ್ ಲ್ಯಾಂಡಿಂಗ್ ಆಗಿರೋದು. ಅಮೆರಿಕಾದ ಒಂದು ಯುದ್ಧ ವಿಮಾನ ಅದು. ಆ ವಿಮಾನ ಇದೀಗ ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ಏಕಾಏಕಿಯಾಗಿ ಲ್ಯಾಂಡ್ ಆಯಿತು. ರಿಗಾದಿಂದ ನೇರವಾಗಿ ಮಾಸ್ಕೋಗೆ ಬಂತು US ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನ. ಅಮೆರಿಕಾದ ಆಂಡ್ರೋಸ್ ಏರ್ಬೇಸ್ನಿಂದ ಈ ವಿಮಾನ ಹೊರಟಿತ್ತು. ಅದು ಇದೀಗ ಮಾಸ್ಕೋದ ಉಕ್ನೋವೋ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಹಾಗಾದರೆ ವಿಮಾನದಲ್ಲಿ ಯಾರಿದ್ರು, ಯಾಕೆ ಬಂದರು, ಎಲ್ಲ ಚರ್ಚೆಗಳಾಗ್ತಾ ಇದೆ. ಅಮೆರಿಕಾದ ವಾಯುಪಡೆಗೆ ಸೇರಿದಂತಹ ಒಂದು ಬೋಯಿಂಗ್ C-17A ಗ್ಲೋಬ್ ಮಾಸ್ಟರ್ III ಮಿಲಿಟರಿ ಸಾರಿಗೆ ವಿಮಾನ ಮಾಸ್ಕೋದಲ್ಲೆಲ್ಲ ಬಂದಿಳಿತು. ಅಮೆರಿಕ ಮತ್ತು ರಷ್ಯಾದ ಸಂಬಂಧಗಳು ಅನೇಕ ವರ್ಷಗಳಿಂದ ಹಳಸಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ತೀವ್ರ ಹದಗೆಟ್ಟು ಹೋಗ್ಬಿಟ್ಟಿದೆ ಉಕ್ರೇನ್ನ ಯುದ್ಧದ ಕಾರಣಕ್ಕಾಗಿ. ಎಲ್ಲ ಸಮಯದಲ್ಲೂ ಕೂಡ ಅಮೆರಿಕಾದ ಸೈನಿಕ ವಿಮಾನ ಬಂದು ರಷ್ಯಾದ ರಾಜಧಾನಿಯಲ್ಲಿ ಲ್ಯಾಂಡಿಂಗ್ ಆಗಿರುವುದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ನಡುವೆ ಇದು ಅಮೆರಿಕಾದ ಮೆರಿಲ್ಯಾಂಡ್ನಿಂದ ಜಾಯಿಂಟ್ ಬೇಸ್ ಆಂಡ್ರೋಸ್ನಿಂದ ಹೊರಟು ಲಾಟ್ವಿಯಾದ ರಿಗಾವನ್ನು ತಲುಪಿತ್ತು. ಅಲ್ಲಿಂದ ನೇರವಾಗಿ ಮಾಸ್ಕೋಕ್ಕೆ ಬಂತು. ಬೆಳಗ್ಗೆ ಸುಮಾರು 10:04 ಮಾಸ್ಕೋದಲ್ಲೆಲ್ಲ ಲ್ಯಾಂಡ್ ಆಗಿದೆ ಅನ್ನುವಂಥದ್ದೊಂದೆಲ್ಲ ಬೆಳವಣಿಗೆ ಇದೆ. ಈ ವಿಮಾನದಲ್ಲಿ ಸರಕಿತ್ತ ಪ್ರಯಾಣಿಕರೇನಾದರೂ ಇದ್ರ? ಅಮೆರಿಕ ಅಥವಾ ರಷ್ಯಾ ಸರ್ಕಾರಗಳು ಯಾವುದ್ರ ಬಗ್ಗೆಯೂ ಕೂಡ ಇದೀಗ ಸ್ಪಷ್ಟನೆ ಕೊಡುವಂತಹ ಮಾಹಿತಿ ಕೊಡುವಂತಹ ಪ್ರಯತ್ನ ಆಗಿಲ್ಲ. ಇವೆಲ್ಲದರ ನಡುವೆ ಅಮೆರಿಕಾದ CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರು ಈ ಮಾಸ್ಕೋದಲ್ಲಿ ಪ್ರಮುಖ ಸಭೆಗಳನ್ನು ನಡೆಸುವುದಕ್ಕೆ ಈ ವಿಮಾನದಲ್ಲಿ ಮಾಸ್ಕೋಗೆ ಬಂದಿದ್ದಾರೆ ಅಂತ ಜಾಗತಿಕ ಸುದ್ದಿ ಸಂಸ್ಥೆಗಳು ಈ ಬಗ್ಗೆ ವರದಿಯನ್ನು ಉಲ್ಲೇಖ ಮಾಡಿರುವಂಥ ಬೆಳವಣಿಗೆ ನೋಡಿ. ಶೀತಲ ಸಮರದ ನಂತರ ಅಮೆರಿಕ ವರ್ಸಸ್ ರಷ್ಯಾದ ಸಂಬಂಧಗಳು ಹಾಳಾಗ್ತಾ ಬಂತು. ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ಕಾರಣಕ್ಕೆ ನೀವು ಸೋವಿಯತ್ ಒಕ್ಕೂಟದ ಸಮಯದಲ್ಲಿ ಯಾವ ಪೈಪೋಟಿಗಾಗಿತ್ತು? ಅಮೆರಿಕ ಒಂದು ಕಡೆ ಮತ್ತು ಸೋವಿಯತ್ ಒಕ್ಕೂಟ ಒಂದು ಕಡೆ. ಅದಾದ ನಂತರ ರಷ್ಯಾ ಆಯಿತು. ರಷ್ಯಾ ಆದ ನಂತರವೂ ಕೂಡ ಅಮೆರಿಕ ವರ್ಸಸ್ ರಷ್ಯಾದಂತೆ ಪೈಪೋಟಿ ಇದೆ. ಈ ಎಲ್ಲ ತದ್ವಿರುದ್ಧವಾದಂಥ ದಿಕ್ಕಿನಲ್ಲಿರುವಂಥ ಈ ಸಮಯದಲ್ಲಿ ಒಂದು ದೇಶದ ಅಧಿಕೃತ ವಾಯು ಮಾರ್ಗವನ್ನು ಯುದ್ಧದ ಸಮಯದಲ್ಲಿ ಬಳಕೆ ಮಾಡಿಕೊಡೋದಕ್ಕೆ ಕೊಟ್ಟಿದ್ದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಅಂತ. ಮಿಲಿಟರಿ ವಿಮಾನಕ್ಕೆ ತನ್ನ ದೇಶದೊಳಗೆ ಬರೋದಕ್ಕೆ ಅನುಮತಿಯನ್ನು ಯಾವ ದೇಶಗಳು ಕೂಡ ಕೊಡೋದಿಲ್ಲ. ಈ ಕೊಡದೇ ಇದ್ದಂತಹ ಸಮಯದಲ್ಲೂ ಕೂಡ ರಷ್ಯಾ ಹೆಂಗೆ ಅವಕಾಶವನ್ನು ಕೊಟ್ಟರು ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಯಾವ ಕಾರಣಕ್ಕಾಗಿ ಬಂತು ಅನ್ನೋದು ಸದ್ಯಕ್ಕಿರುವಂಥ ಯಕ್ಷ ಪ್ರಶ್ನೆ. ಹಾಗಾದರೆ ಯಾಕಾಗಿ ಬಂತು? ಈ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಬೇಕು. C-17 ಒಳಗಡೆ CIA ಮುಖ್ಯಸ್ಥರಿದ್ದಾರಂತೆ. ನಾನು ಅವಾಗಲೇ ಹೇಳಿದೆ CIA ಮುಖ್ಯಸ್ಥರದರಲ್ಲಿದ್ದಾರೆ ಅಂತ. ಅಮೆರಿಕದ CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಮಾಸ್ಕೋಗೆ ರಹಸ್ಯವಾಗಿ ಭೇಟಿ ಕೊಟ್ಟಿದ್ದಾರೆ. ಈಗ ಒಂದು ಚರ್ಚೆ ಬಂದುಬಿಡುತ್ತೆ. ಯಾವುದೋ ವಿದೇಶಾಂಗ ಸಚಿವರು ಹೋಗ್ತಾರೆ, ರಾಜತಾಂತ್ರಿಕವಾಗಿ ಮಾತನಾಡೋದಕ್ಕೆ ಅಧಿಕಾರಿಗಳೆಲ್ಲ ಹೋಗ್ತಾರೆ. ಇವರನ್ನು ಯಾಕೆ ಕಳಿಸಿದ್ರು ಅನ್ನೋ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು. C-17 ವಿಮಾನದಲ್ಲೇ ರಾಟ್ಕ್ಲಿಫ್ ರಷ್ಯಾವನ್ನು ತಲುಪಿದ್ರ US ಮಾಧ್ಯಮಗಳೆಲ್ಲ ವರದಿ ಮಾಡ್ತಾ ಇವೆ. 8 ಗಂಟೆ ಮಾಸ್ಕೋದಲ್ಲಿ CIA ಮುಖ್ಯಸ್ಥರೆಲ್ಲ ಉಳಿದುಬಿಟ್ರು ಅನ್ನುವಂಥದ್ದು ಸದ್ಯಕ್ಕೆ ಬರ್ತಾ ಇರುವಂಥ ಅಪ್ಡೇಟ್ ಇದು. CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರು C-17A ಗ್ಲೋಬ್ ಮಾಸ್ಟರ್ ಮಿಲಿಟರಿ ವಿಮಾನದ ಒಳಗಡೆ ಇದ್ರು ಅಂತ. ಈಗ ನೋಡಿ, CIA ಮುಖ್ಯಸ್ಥರು ಮಾಸ್ಕೋಗೆ ಹೋಗೋದಕ್ಕಿಂತ ಮೊದಲು ಉಕ್ರೇನಿಗೊಂದು ಸೂಚನೆ ಕೊಟ್ಟರಂತೆ. ಏನು ಸೂಚನೆ ಕೊಟ್ಟರು? ಮಾಸ್ಕೋ ಪ್ರವಾಸದ ಸಮಯದಲ್ಲಿ ಭದ್ರತಾ ದೃಷ್ಟಿಯಿಂದ ಅಮೆರಿಕ ಉಕ್ರೇನ್ ದೇಶಕ್ಕೆ ಮಾಸ್ಕೋ ಮತ್ತು ಉತ್ತರ ರಷ್ಯಾದ ಯಾವುದೇ ನಗರಗಳ ಮೇಲೆ
ಡ್ರೋನ್ ದಾಳಿ ಅಥವಾ ಕ್ಷಿಪಣಿ ದಾಳಿಯನ್ನು ಮಾಡಬಾರದು ಅಂತ ಎಚ್ಚರಿಕೆ ಕೊಟ್ಟಿತ್ತಂತೆ. ಯಾಕೆ? ಅಲ್ಲಿ CIA ಮುಖ್ಯಸ್ಥರು ಹೋಗ್ತಿದ್ದಾರೆ. ಒಂದು ವೇಳೆ ಉಕ್ರೇನ್ ಏನಾದರೂ ದಾಳಿ ಮಾಡಿಬಿಟ್ರೆ ಇವರ ಭದ್ರತೆಯ ಕಾರಣಕ್ಕಾಗಿಯೂ ಕೂಡ ಒಂದು ಅರಾಜಕತೆ ಸೃಷ್ಟಿ ಆಗ್ಬೋದು ಅನ್ನುವಂತಹ ಒಂದು ಕಾರಣಕ್ಕೆ ಈ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ರು ಅನ್ನುವಂಥದ್ದು ಒಂದು ಬೆಳವಣಿಗೆ. ಹಾಗಾದರೆ ಸಚಿವರ ಬದಲಾಗಿ ಇವ್ರು ಯಾಕೆ ಹೋದ್ರು ಅನ್ನುವಂಥದ್ದು ಪ್ರಶ್ನೆ ಬಂತು ಅಂತ ಹೇಳಿದ್ನಲ್ಲ. ಯಾಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇವರ ಭೇಟಿಯ ವಿವರಗಳು ಯಾವುದೇ ಕಾರಣಕ್ಕಾಗಿಯೂ ಕೂಡ ದಾಖಲೆಯ ರೂಪದಲ್ಲಿ ಬರಲ್ಲ. ಈಗ ಒಂದು ಇಲಾಖೆಯ ಸಚಿವರು, ವಿದೇಶಾಂಗ ಇಲಾಖೆಯ ಸಚಿವರು ಹೋದರೆ ಆ ದಾಖಲಾತಿ ಸೃಷ್ಟಿಯಾಗುತ್ತಲ್ಲಿ, ಯಾಕೆ ಬಂದಿದ್ರು, ಏನಾಗುತ್ತು, ಯಾವ ಮಾತುಕತೆಗಳಾಗಿತ್ತು ಅಂತ. ಆದರೆ ಇದೀಗ CIA ಮುಖ್ಯಸ್ಥರು ಹೋಗಿದ್ದರ ಕಾರಣಕ್ಕಾಗಿ ಒಂದು ದಾಖಲಾತಿ ಇರಲ್ಲ ಅನ್ನುವ ಕಾರಣಕ್ಕಾಗಿ ಎಲ್ಲವೂ ಕೂಡ ಇರುತ್ತೆ. ಎರಡನೇ ಬೆಳವಣಿಗೆ, ಈಗ ಅಮೆರಿಕಾದ ಒಟ್ಟಾರೆ ಇರೋದು ರಷ್ಯಾ ಯುದ್ಧವನ್ನು ಹಿಂತೆಗೆದುಕೊಳ್ಳಬೇಕು, ಉಕ್ರೇನ್ ಮೇಲೆ ಮಾಡಬಾರ್ದು ಅಂತ. ವಿದೇಶಾಂಗ ಸಚಿವರು ಹೋದಾಗ ಆ ಒತ್ತಡ ಇದ್ದೇ ಇರುತ್ತೆ, ಮಾತುಕತೆಗಳಾಗುತ್ತೆ, ಕದನ ವಿರಾಮದ ಬಗ್ಗೆ ಎಲ್ಲ ಮಾತುಕತೆಗಳಾಗುತ್ತೆ. ಆದರೆ CIA ಮುಖ್ಯಸ್ಥರು ಹೋದಂತಹ ಸಮಯದಲ್ಲಿ ಆ ಒತ್ತಡಗಳು, ಮಾತುಕತೆಗಳು ಇರಲ್ಲ ಅನ್ನುವ ಕಾರಣಕ್ಕಾಗಿ ಇವರು ಹೋಗಿದ್ದಾರೆ ಅಂತ. ಹಾಗಾದರೆ ಏನು ಚರ್ಚೆ ಆಗಬಹುದು? ಒಂದು ಮಾಹಿತಿ ಬರ್ತಾ ಇರುವಂತಹ ಪ್ರಕಾರ ಅಮೆರಿಕಾದ ಕೆಲವೊಂದಿಷ್ಟು ಜನರನ್ನ ರಷ್ಯಾದವರು ಬಂಧಿಸಿದ್ದಾರೆ, ಕೈದಿಗಳನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಕೈದಿಗಳನ್ನು ಬಿಡುಗಡೆ ಮಾಡುವಂತೆ ಅಮೆರಿಕ ಅನೇಕ ದಿನಗಳಿಂದ ಒತ್ತಾಯ ಮಾಡ್ತಾ ಇದೆ. ಈ ಕಾರಣಕ್ಕಾಗಿ ಎಲ್ಲವೂ ಕೂಡ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ನವೆಂಬರ್ 2021ನೇ ಇಸ್ವಿಯಲ್ಲಿ ವಿಲಿಯಂ ಬನ್ಸ್ ಅವರು CIA ಮುಖ್ಯಸ್ಥರಾಗಿದ್ದರು. ವಿಲಿಯಂ ಬನ್ಸ್ ಅವರು ರಷ್ಯಾಗೆ ಭೇಟಿ ಕೊಟ್ಟು ವಿಲಿಯಂ ಬನ್ಸ್ ಒಂದು ಎಚ್ಚರಿಕೆ ಕೊಟ್ಟರು. ಏನು ಎಚ್ಚರಿಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಪುಟಿನ್ ಅವರನ್ನು ನೇರವಾಗಿ ಭೇಟಿ ಆಗ್ತಾರೆ. ಪುಟಿನ್ ಅವರು ಹೇಳ್ತಾರೆ, ಯಾವುದೇ ಕಾರಣಕ್ಕೂ ರಷ್ಯಾ ಉಕ್ರೇನ್ ವಿರುದ್ಧ ಯುದ್ಧವನ್ನು ಮಾಡಬಾರ್ದು ಅಂತ. ಯಾವಾಗ ಇವರು ಎಚ್ಚರಿಕೆ ಕೊಟ್ಟರು? ನವೆಂಬರ್ 2021ರಲ್ಲಿ ಎಚ್ಚರಿಕೆ ಕೊಟ್ಟರು. ಇವರು ಎಚ್ಚರಿಕೆ ಕೊಟ್ಟು ತಮ್ಮ ದೇಶಕ್ಕೆ ಬಂದು 2 ತಿಂಗಳ ನಂತರ 2022 ಫೆಬ್ರವರಿ ತಿಂಗಳಲ್ಲಿ ರಷ್ಯಾ ಪೂರ್ಣ ಪ್ರಮಾಣದಲ್ಲಿ ಉಕ್ರೇನ್ ಮೇಲೆ ಯುದ್ಧವನ್ನು ಸಾರಿತ್ತು. ಇದು ಗಮನಿಸಬೇಕಾದ ಸಂಗತಿ. ಇದರರ್ಥ ಅಮೆರಿಕಾದ CIA ಮುಖ್ಯಸ್ಥರು ಹೋಗಿ ಎಚ್ಚರಿಕೆ ಕೊಟ್ಟು ಬಂದ ನಂತರವೂ ಕೂಡ ಅವತ್ತು ಪೂರ್ಣ ಪ್ರಮಾಣದ ಯುದ್ಧವನ್ನು ರಷ್ಯಾ ಉಕ್ರೇನ್ ಮೇಲೆ ಸಾರಿತ್ತು. ಇದೀಗ ಒನ್ಸ್ ಅಗೇನ್ ಅದೇ CIA ಮುಖ್ಯಸ್ಥರು ಹೆಚ್ಚು ಕಡಿಮೆ 5-6 ವರ್ಷಗಳ ನಂತರ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದು ಯಾವ ಕಾರಣಕ್ಕೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಬೇರೆ ಬೇರೆ ವಿಶ್ಲೇಷಣೆಗಳು ಬರ್ತಾ ಇದೆ. ಆ ವಿಶ್ಲೇಷಣೆಗಳ ಬಗ್ಗೆ ನಾನು ಹೇಳ್ತೀನಿ. ಇವೆಲ್ಲದರ ನಡುವೆ ಪುಟಿನ್ ಮತ್ತು ಟ್ರಂಪ್ ಅವರ ನಡುವೆ ಸೀಕ್ರೆಟ್ ಚಾನಲ್ ಸೃಷ್ಟಿಯಾಯ್ತಾ ಅನ್ನೋದು. ಏನಿದೆ ಸೀಕ್ರೆಟ್ ಚಾನಲ್? ಸೀಕ್ರೆಟ್ ಆಗಿ ರಹಸ್ಯ ಮಾತುಕತೆಗಳು. ಇದು ಮೊದಲ ಬಾರಿ ಅಂತ ಏನಲ್ಲ. ಕ್ಯೂಬಾ ಬಿಕ್ಕಟ್ಟಿನಿಂದ ಹಿಡಿದು ಇಲ್ಲಿಯ ತನಕ ಅಮೆರಿಕಾದ ಅಧ್ಯಕ್ಷರುಗಳೆಲ್ಲರೂ ಕೂಡ ರಷ್ಯಾದ ಜೊತೆಗೆ ಮೇಲ್ನೋಟಕ್ಕೆ ಏನೇ ಕಾದಾಡಿದರೂ ಕೂಡ ಬೇರೆ ಬೇರೆ ಕಾರಣಕ್ಕಾಗಿ ಒಂದಾಗಿದ್ದನ್ನು ನೋಡಿದ್ದೀವಿ. ಇದೀಗ ಒಂದ್ಸಗೇನಂತದ್ದೇ ಚರ್ಚೆ. ಅಧಿಕೃತ ಮಾತುಕತೆ ಸ್ಥಗಿತ, ಗುಪ್ತ ಸಂಪರ್ಕ ಮುಂದುವರಿತಾ ಅನ್ನುವಂಥದ್ದು, ಗುಪ್ತಚರ ಮಟ್ಟದ ಮಾತುಕತೆ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಉಕ್ರೇನ್ ಯುದ್ಧ, ಇರಾನ್ ಸಂಘರ್ಷ, ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಬಹುದು ಎನ್ನುವಂತಹ ಚರ್ಚೆಗಳು ಬರ್ತಾ ಇದೆ. ಸಾಮಾನ್ಯವಾಗಿ ಯುದ್ಧದಂತಹ ಸಮಯದಲ್ಲಿ ವಿದೇಶಾಂಗ ಇಲಾಖೆ ಅಧಿಕಾರಿಗಳು ಹೋಗ್ತಾರೆ ಅಂತ ನಾನು ಹೇಳಿದೆ. ಇದೀಗ ಸ್ಟೀವ್ ವಿಟ್ಕಾಪ್ ಮತ್ತು CIA ಮುಖ್ಯಸ್ಥ ಜಾನ್ ರಾಟ್ಕ್ಲಿಫ್ ಅವರಿಗೆಲ್ಲ ಹೋಗಿದ್ದಾರೆ. ಸಾಂಪ್ರದಾಯಿಕ ರಾಜತಾಂತ್ರಿಕ ಈ ಮಾರ್ಗಗಳನ್ನು ಬಿಟ್ಟು ಈ ರೀತಿಯಾದಂಥ ಒಂದು ಸೀಕ್ರೆಟ್ ಮಾತುಕತೆಗಳನ್ನು, ಅಂದರೆ ಸೀಕ್ರೆಟ್ ಚಾನಲ್ ಮಾಡ್ಕೊಂಡಿದ್ದಾರೆ ಅಂತ. ಹೆಂಗಿರುತ್ತೆ ನೋಡಿ ನೀವು. 1962ರಲ್ಲಿ ಅಮೆರಿಕಾದ ಗಡಿಗೆ ಹತ್ತಿರವಾಗಿದ್ದಂಥ ಒಂದು ಕ್ಯೂಬಾ ದೇಶ, ಈ ಕ್ಯೂಬಾ ದೇಶದ ಮೇಲೆ ಏನು ಮಾಡ್ತಾರೆ, ಪರಮಾಣು ಕ್ಷಿಪಣಿಗಳನ್ನು ಸೋವಿಯತ್ ಒಕ್ಕೂಟ ರಹಸ್ಯವಾಗಿ ನಿಯೋಜನೆ ಮಾಡುವ ಪ್ರಯತ್ನ ಮಾಡಿತು, ಅಮೆರಿಕಕ್ಕೆ ಗೊತ್ತಾಗದಂತೆ. ಇದನ್ನು ನಿಯೋಜನೆ ಮಾಡಿದ ನಂತರ ಅಮೆರಿಕದ ಅವತ್ತಿನ ಅಧ್ಯಕ್ಷರಾಗಿದ್ದಂಥ ಜಾನ್ ಎಫ್ ಕೆನಡಿ ಅವರಿಗೆ ಈ ಮಾಹಿತಿ ಬರುತ್ತೆ, ರಷ್ಯಾದವರು ಕ್ಯೂಬಾದಲ್ಲಿ ಪರಮಾಣುಗಳನ್ನು ನಿಯೋಜನೆ ಮಾಡಿದ್ದಾರೆ ಅಂತ. ಗೊತ್ತಾದ ತಕ್ಷಣ ಕೆನಡಿ ಅವರು ಏನು ಮಾಡಿದರು, ರಷ್ಯಾದ ವಿರುದ್ಧ ನೌಕಾ ದಿಗ್ಬಂಧನವನ್ನು ವಿಧಿಸುವ ಪ್ರಯತ್ನವನ್ನು ಮಾಡಿದರು. ನೌಕಾ ದಿಗ್ಬಂಧನ ಎಲ್ಲ ವಿಧಿಸುವ ಪ್ರಯತ್ನ ಆಯಿತು. ಅವತ್ತು ಸೋವಿಯತ್ ಒಕ್ಕೂಟದ ನಾಯಕರು ಬಂದು ಅಮೆರಿಕಾದ ವಿರುದ್ಧ ಮಾತನಾಡ್ತಿದ್ರು, ಅಮೆರಿಕಾದ ಕೆನಡಿಯವರು ಕೂಡ ಸೋವಿಯತ್ ಒಕ್ಕೂಟದ ವಿರುದ್ಧ ಮಾತನಾಡ್ತಾ ಇದ್ರು. ಎಲ್ಲವೂ ಆದ ನಂತರ ಪರಸ್ಪರವಾಗಿ ಎಚ್ಚರಿಕೆಗಳನ್ನು ಕೊಟ್ಟ ನಂತರವೂ ಕೂಡ ಅಂತಿಮವಾಗಿ ಕೆನಡಿಯವರು ತಮ್ಮ ಸಹೋದರ ಮತ್ತು ಅಮೆರಿಕಾದ ಅಟಾರ್ನಿ ಜನರಲ್ ಆಗಿದ್ದಂಥ ರಾಬರ್ಟ್ ಕೆನಡಿ ಅವರನ್ನ ಅಲ್ಲಿಗೆ ಕಳಿಸಿ ರಹಸ್ಯವಾಗಿ ಮಾತುಕತೆ ನಡೆಯುವಂತೆ ಮಾಡಿಕೊಳ್ಳಾಯಿತು. ಅದರ ಅರ್ಥ ಪರಮಾಣು ಯುದ್ಧ ಮತ್ತೊಮ್ಮೆ ಆಗೋದನ್ನು ಅಮೆರಿಕ ಮತ್ತು ರಷ್ಯಾ ರಹಸ್ಯ ಮಾತುಕತೆ ಮುಖಾಂತರ ತಡೆದಿದ್ರು. ಒನ್ಸ್ ಅಗೇನ್ ಅದನ್ನು ಇವತ್ತಿಗೆ ಕನೆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಇದು ಒಂದು ಬೆಳವಣಿಗೆ. ಎರಡನೇ ಬೆಳವಣಿಗೆ, ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಸಮಯದಲ್ಲೂ ಕೂಡ ರಷ್ಯಾ ಮತ್ತು ಅಮೆರಿಕಾದ ನಡುವೆ ಇಂಥದ್ದೊಂದು ಸಂಬಂಧಗಳು ಹಳಸೋದಕ್ಕೆ ಬಂದ್ಬಿಟ್ಟಿದೆ ಏನೋ ಆಗ್ತಾ ಇದ್ದಂತಹ ಸಮಯದಲ್ಲೂ ಕೂಡ ಸ್ವತಃ ಡೊನಾಲ್ಡ್ ಟ್ರಂಪ್ ತಮ್ಮ ಅಳಿಯನನ್ನ ಜೆರೆಡ್ ಕುಶ್ನರ್ ಅಂತ ನಾವೇನು ಕರೀತೀವಿ ಅವರನ್ನ ವಾಷಿಂಗ್ಟನ್ನಲ್ಲಿರುವಂತಹ ರಷ್ಯಾದ ರಾಯಭಾರಿ ಕಚೇರಿಗೆ ಕಳಿಸಿ ಆ ರಾಯಭಾರ ಕಚೇರಿಯಲ್ಲಿ ರಷ್ಯಾದ ರಾಯಭಾರ ಜೊತೆಗೆ ಎಲ್ಲ ಮಾತುಕತೆಗಳನ್ನು ಮುಗಿಸಿಕೊಂಡು ಒನ್ಸ್ ಅಗೇನ್ ಸೀಕ್ರೆಟ್ ಚಾನಲ್ ಅನ್ನ ಕಂಟಿನ್ಯೂ ಮಾಡೋ ಪ್ರಯತ್ನವನ್ನು ಮಾಡಿದ್ರಂತೆ. ಆ ಸೀಕ್ರೆಟ್ ಚಾನಲ್ ಇದೀಗ ಒನ್ಸ್ ಅಗೇನ್ CIA ಮುಖ್ಯಸ್ಥರ ಮುಖಾಂತರ ರಷ್ಯಾವನ್ನು ತಲುಪಿದೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದು ಒಂದು. ಮತ್ತೊಂದು ಬೆಳವಣಿಗೆ,
ಸೀಕ್ರೆಟ್ ಮೀಟಿಂಗ್ ಅಸಲಿ ಉದ್ದೇಶ ಏನು? ಹಾಗಾದರೆ ಎಲ್ಲದರ ಅಂತಿಮ ಉದ್ದೇಶ ಏನು? ಅಂತಿಮ ಉದ್ದೇಶ ಹಳೆಯ ಇತಿಹಾಸ, ನಾನು ಅವಾಗಲೇ ಹೇಳಿದೆ, ಕ್ಯೂಬಾ ಯುದ್ಧದಿಂದ ಹಿಡಿದು ಇಲ್ಲಿಯ ತನಕ ಇದು ಹೆಂಗೆ ಆಗ್ತಾ ಬಂತು ಅನ್ನೋದನ್ನು ಒನ್ಸ್ ಅಗೇನ್ ಅವರು ಹೆಂಗೆ ಕಂಟಿನ್ಯೂಟಿ ಮಾಡ್ತಿದ್ದಾರೆ. ಕೈದಿಗಳ ಬಿಡುಗಡೆ, ಗುಪ್ತಚರ ಮಾಹಿತಿ ವಿನಿಮಯ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಅಮೆರಿಕ ಮತ್ತು ರಷ್ಯಾ ನಡುವೆ ಬ್ಯಾಕ್ ಚಾನಲ್ ಡಿಪ್ಲೊಮಸಿ ಇದೀಗ ಹೊಸ ಜೀವವನ್ನು ಪಡೆದುಕೊಳ್ತಾ ಇದೆ. ಉಕ್ರೇನ್ ಯುದ್ಧದ ಭವಿಷ್ಯದ ಬಗ್ಗೆ ಮಹತ್ವದ ಮಾತುಕತೆಗಳಾಗಬಹುದು ಎನ್ನುವಂಥ ಚರ್ಚೆಗಳಿದೆ. ಒಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ರಷ್ಯಾ ದೇಶದ ಬೇರೆ ಬೇರೆ ಪ್ರಜೆಗಳೆಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಸಿಕ್ಕಾಕೊಳ್ತಾರೆ. ಅದು ಪಾಶ್ಚಿಮಾತ್ಯ ದೇಶಗಳನ್ನು ಜೈಲು ಸೇರ್ತಾರೆ. ಅದಾದ ನಂತರ ಪ್ರಮುಖ ಗೂಢಾಚಾರ್ಯನ್ನು ಮಾಡಿಕೊಂಡು ಅಲ್ಲಿ ಪ್ರಕರಣದಲ್ಲಿ ಸಿಕ್ಕಾಕೊಂಡು ಬಿಡೋ ಪ್ರಯತ್ನವನ್ನು ಮಾಡ್ತಾರೆ. ಇವರನ್ನು ಸಿಕ್ಕಾಕೊಂಡ ನಂತರ ಅಮೆರಿಕ ತನ್ನ ದೇಶದ ಜೈಲಲ್ಲಿ ಆದರೂ ಇಡುತ್ತೆ, ಅಥವಾ ಪಾಶ್ಚಿಮಾತ್ಯ ದೇಶಗಳು ಬಂಧಿಸಿ ತಮ್ಮ ತಮ್ಮ ಜೈಲಲ್ಲಿ ಇಡೋ ಪ್ರಯತ್ನವನ್ನು ಮಾಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ರಷ್ಯಾ ಏನು ಮಾಡುತ್ತೆ ಅಂತ ಹೇಳಿದರೆ, ಯಾರಾದರೂ ಅಮೆರಿಕಾದ ಪತ್ರಕರ್ತರು ಬರ್ತಾರೆ ರಷ್ಯಾಕ್ಕೆ, ಅಮೆರಿಕಾದ ಯಾರಾದರೂ ನಾಯಕರುಗಳು ಬರ್ತಾರೆ, ಪ್ರವಾಸಿಗರು ಬರ್ತಾರೆ, ಉದ್ಯಮಿಗಳು ಬರ್ತಾರೆ, ಅವರನ್ನು ಏನು ಮಾಡಿಬಿಡ್ತಾರೆ, ಬೇರೆ ಬೇರೆ ಕಾಲಮ್ಗಳಲ್ಲಿ ಕಾನೂನಾತ್ಮಕವಾಗಿ ಅವರನ್ನು ಬಂಧಿಸಿ ಈ ಪ್ರಕರಣದಲ್ಲಿ ಇವರು ಜೈಲಲ್ಲಿ ಇದ್ದಾರೆ ಅಂತ ಆ ಜೈಲಲ್ಲಿ ಇಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಏನು ಮಾಡ್ತಾರೆ, ನಮ್ಮ ದೇಶದ ಪ್ರಜೆಗಳನ್ನು ನೀವು ನಿಮ್ಮ ಜೈಲಲ್ಲಿ ಇಟ್ಟಿದ್ದೀರಲ್ಲ, ವಾಪಸ್ ನೀವು ಬಿಟ್ಟರೆ ಮಾತ್ರ ನಾವು ನಿಮ್ಮನ್ನು ಬಿಡ್ತೀವಿ ಅಂತ, ವಾಪಸ್ ನಮ್ಮ ಪ್ರಜೆಗಳನ್ನು ನೀವು ಬಿಟ್ಟರೆ ನಾವು ನಿಮ್ಮ ದೇಶದ ಪ್ರಜೆಗಳನ್ನು ಬಿಡ್ತೀವಿ ಅಂತ ರಷ್ಯಾ ಒಂದು ಬೇಡಿಕೆ ಇಡೋ ಪ್ರಯತ್ನವನ್ನು ಮಾಡುತ್ತೆ. ಹಾಗೆ ಇರುವಂಥ ಕೈದಿಗಳನ್ನು ವಾಪಸ್ ಕರೆಸಿಕೊಳ್ಳೋದಕ್ಕೆ ಇಂಥದ್ದೊಂದು ಪ್ರಯತ್ನ ಆಗ್ತಿದೆ ಅನ್ನುವಂಥದ್ದೆಲ್ಲವೂ ಕೂಡ ಬೆಳವಣಿಗೆ ಆಗ್ತಾ ಇದೆ. 2022ರಲ್ಲಿ ಒಂದು ಬಾಸ್ಕೆಟ್ಬಾಲ್ ಆಟಗಾರ್ತಿ ಬ್ರಿಟ್ನಿ ಗ್ರೈನರ್ ಅಂತ ಇವರೇನು ಮಾಡಿಬಿಟ್ರು, ರಷ್ಯಾದವರು ಡ್ರಗ್ಸ್ ಆರೋಪದ ಮೇಲೆ ಅವರನ್ನು ಬಂಧಿಸುವ ಪ್ರಯತ್ನ ಮಾಡ್ತು. ಡ್ರಗ್ಸ್ ಆರೋಪದ ಮೇಲೆ ಅವರನ್ನು ಬಂಧಿಸಿದ್ರು. ಇದಕ್ಕೆ ತದ್ವಿರುದ್ಧವಾಗಿ ಅಮೆರಿಕ ಏನು ಮಾಡುತ್ತೆ ಅಂತ ಹೇಳಿದರೆ, ಜಗತ್ತಿನ ಅತಿ ದೊಡ್ಡ ರಷ್ಯನ್ ಶಸ್ತ್ರಾಸ್ತ್ರ ಕಳ್ಳ, ಮರ್ಚೆಂಟ್ ಆಫ್ ಡೆತ್ ಖ್ಯಾತಿಯ ವಿಕ್ಟರ್ ಬೌಟ್ ಎನ್ನುವಂಥ ಒಬ್ಬ ವ್ಯಕ್ತಿ ಅಮೆರಿಕಾದ ಜೈಲಲ್ಲಿದ್ದ. ರಷ್ಯಾದವರು ಈ ಬಾಸ್ಕೆಟ್ಬಾಲ್ ಆಟಗಾರ್ತಿಯನ್ನ ಬಂಧಿಸಿದ್ದರ ಕಾರಣಕ್ಕಾಗಿ ಇವರು ಈ ವ್ಯಕ್ತಿಯನ್ನ ಜೈಲಿನಿಂದ ಮುಕ್ತವನ್ನ ಮಾಡಿದ್ರು. ಅಂದರೆ ಎಲ್ಲ ಮಾತುಕತೆಗಳು ಕೂಡ ರಷ್ಯಾ ಮತ್ತು ಅಮೆರಿಕಾದ ನಡುವೆ ರಹಸ್ಯವಾಗಿ ನಡೀತಾನೆ ಬರ್ತಾ ಇರುತ್ತೆ. ಒಂದು ಸೀಕ್ರೆಟ್ ಚಾನಲ್ ಯಾವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಬರ್ತಾ ಇರುತ್ತೆ. ನಾವೀಗೇನು ಹೇಳ್ತೀವಿ, ಅಮೆರಿಕ ಎನ್ನುವಂಥ ಒಂದು ದೇಶ ರಷ್ಯಾ ಮತ್ತು ಚೀನಾವನ್ನು ಮಣಿಸಬೇಕು ಅಂತ ಏನು ಮಾಡೋದಕ್ಕೂ ಕೂಡ ಸಿದ್ಧ ಅಂತ ನಾವೆಲ್ಲ ಮಾತನಾಡ್ತೀವಿ. ಮೇಲ್ನೋಟಕ್ಕೆ ಅಮೆರಿಕ ಮತ್ತು ರಷ್ಯಾ ಹಾಗೆ ಮಾಡಿದ್ರು, ಒಳಗೊಳಗಡೆ ಇಂಥದ್ದೊಂದು ಸಂಬಂಧವನ್ನು ರಹಸ್ಯವಾಗಿ ಹೊಂದಿರ್ತಾರೆ ಅನ್ನೋದು ಮೇಲ್ನೋಟಕ್ಕೆ ಆಗ್ತಾ ಇರುವಂಥ ಚರ್ಚೆ. ಹೀಗಾಗಿ ಈ ಬೆಳವಣಿಗೆ ಏನಾಗುತ್ತೆ, ಯಾಕೆ ಲ್ಯಾಂಡ್ ಆಯಿತು, ಏನು ಎತ್ತ, ವಿವರಗಳು ಬರಬೇಕು.